ಲೋಕಸಭೆಯಲ್ಲಿ ನಾರಿ ಶಕ್ತಿ ವಂದನ್ಗೆ ಸೋಲಾಗಿರೋದಕ್ಕೆ ಪ್ರತಿಪಕ್ಷಗಳ ಹುನ್ನಾರವೇ ಕಾರಣ ಅಂತ ನರೇಂದ್ರ ಮೋದಿ ಕೆಂಡ ಕಾರ್ತಾ ಇದ್ದಾರೆ. ಪ್ರತಿಪಕ್ಷ ನಾಯಕರಿಗೆ ಹಾಗಿದ್ರೆ ಮುಂದೆ ತಕ್ಕ ಶಿಕ್ಷೆ ಕಾದಿದ್ಯಾ? ದೇಶವನ್ನುದ್ದೇಶಿಸಿ ಮಾತನಾಡಿದಂತ ನರೇಂದ್ರ ಮೋದಿ ಅವರು ಸೈಲೆಂಟ್ ಎಚ್ಚರಿಕೆಯನ್ನ ಕೊಟ್ರ. ಹಾಗಿದ್ರೆ ವಿಪಕ್ಷಗಳಿಗೆ ದೇಶದ ಮಹಿಳೆಯರಿಗೆ ಕ್ಷಮೆ ಕೋರಿದ್ರು. ಇನ್ನು ಭವಿಷ್ಯದಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಮಂಡಿಸಿಯೇ ಸಿದ್ಧ ಅಂತ ಹೇಳ್ಬಿಟ್ರ. ಪ್ರತಿಪಕ್ಷಗಳು ಪಾಪದ ಕೃತ್ಯವನ್ನ ಮಾಡಿದ್ದಾವೆ, ಇನ್ನು ತಕ್ಕ ಶಿಕ್ಷೆಯನ್ನ ಅನುಭವಿಸ್ತಾರೆ ಅಂತ ಏನಾದ್ರೂ ಸೈಲೆಂಟ್ ವಾರ್ನಿಂಗ್ ಕೊಟ್ರ ನರೇಂದ್ರ ಮೋದಿ ಅವರು. ಎಸ್, ದೇಶವನ್ನುದ್ದೇಶಿಸಿ ನರೇಂದ್ರ ಮೋದಿ ಅವರು ಮಾತನಾಡಿದ್ರು. ಆರಂಭಿಸ್ತಾ ಇದ್ದಂತೆಯೇ ಅವರು ರಾಷ್ಟ್ರದ ಮಹಿಳೆಯರಿಗೆ ಕ್ಷಮೆಯನ್ನ ಕೇಳಿದ್ರು. ಕಾಂಗ್ರೆಸ್ ಪಕ್ಷ ಆಗಿರಬಹುದು, ಡಿಎಂಕೆ, ಟಿಎಂಸಿ, ಸಮಾಜವಾದಿ ಪಕ್ಷಗಳು ಬೇಕು ಅಂತಲೇ ಮಹಿಳೆಯರಿಗೆ ಈ ರೀತಿಯಾಗಿ ತಮ್ಮ ಹಕ್ಕನ್ನ ಕಿತ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಸ್ವಾರ್ಥ ರಾಜಕಾರಣಕ್ಕೆ ಒಂದು ಮಸೂದೆ ಬಲಿಯಾಯ್ತು. ಇನ್ನು ಮಹಿಳೆಯರ ಸ್ವಾಭಿಮಾನ, ಆತ್ಮ ಸನ್ಮಾನಕ್ಕೆ ಒಂದ್ ರೀತಿಯಾಗಿ ಧಕ್ಕೆ ತರುವಂತ ಕೆಲಸವನ್ನ ವಿಪಕ್ಷಗಳು ಮಾಡಿದ್ರು. ಹೆಣ್ಮಕ್ಳ ಹಕ್ಕನ್ನ ಕಸಿಯುವಂತ ಪ್ರಯತ್ನ ಇದು ಅಂತ ಕೆಂಡ ಕಾರಿದ್ರು ವಿಪಕ್ಷಗಳಿಗೆ. ಹಾಗಾಗಿ ಮುಂದೆ ನಿಮಗೆ ಕಾದಿದೆ, ಇಷ್ಟು ದಿನ ನೀವಾಡಿದ್ದ ಆಟ ಆಯ್ತು, ಇನ್ನು ಮುಂದೆ ನನ್ನ ಆಟ ಆರಂಭ ಆಗುತ್ತೆ ಅಂತ ಸೈಲೆಂಟ್ ವಾರ್ನಿಂಗ್ ಏನಾದ್ರೂ ಕೊಟ್ಬಿಟ್ರ ಹಾಗಿದ್ರೆ ಪ್ರತಿಪಕ್ಷಗಳಿಗೆ ನರೇಂದ್ರ ಮೋದಿ? ಇದೊಂದು ಸ್ವಾರ್ಥ ರಾಜಕಾರಣ ಆಗಿತ್ತು. ಯಾರ್ಯಾರು ಒಪ್ಪಿಗೆಯನ್ನ ಸೂಚಿಸಿಲ್ಲ ಬಿಲ್ ಪಾಸ್ ಮಾಡೋದಕ್ಕೆ. ಇನ್ನು ಸುಮಾರು 40 ವರ್ಷಗಳಿಂದಲೂ ಕೂಡ ಕಾಂಗ್ರೆಸ್ ನಂತಹ ಈ ವಿಪಕ್ಷಗಳು ಮಹಿಳೆಯರಿಗೆ ಒಂದ್ ರೀತಿಯಾಗಿ ತಮ್ಮ ಹಕ್ಕುಗಳನ್ನ ಕಸಿಯುವಂತ ಕೆಲಸನೇ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಂಥದ್ದು